ಪ್ರಿಯತಮನ ಕಿರುಕುಳಕ್ಕೆ ಯುವತಿ ಆತ್ಮಹತ್ಯೆ ಪ್ರಕರಣ. ಜೆಡಿಎಸ್ ಮುಖಂಡೆ ಚೈತ್ರಾ ಕೊಠಾರ್ಕರ ಪುತ್ರ ಅರೆಸ್ಟ್ ಆಗಿರೋದು 20 ದಿನಗಳ ಬಳಿಕ ಚೆನ್ನೈನಲ್ಲಿ ಸಿಕ್ಕಿಬಿದ್ದಿದ್ದಾನೆ ಚಿರಾಗ್. ಪ್ರಿಯತಮನ ಕಿರುಕುಳಕ್ಕೆ ಯುವತಿ ಆತ್ಮಹತ್ಯೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಮುಖಂಡೆ ಚೈತ್ರಾ ಕೊಠಾರ್ಕರ್ ಪುತ್ರ ಬಂಧನ ಆಗಿರೋದು 20 ದಿನಗಳ ನಂತರ ಚೆನ್ನೈನಲ್ಲಿ ಚಿರಾಗ್ ಸಿಕ್ಕಿಬಿದ್ದಿರೋದು. ಕಾರವಾರ ಪೊಲೀಸರಿಂದ ಚೆನ್ನೈನಲ್ಲಿ ಚಿರಾಗ್ ಬಂಧನ ಆಗಿದೆ. ಕಾರವಾರ ಪೊಲೀಸರು ಚೆನ್ನೈನಲ್ಲಿ ಚಿರಾಗ್ನನ್ನ ಬಂಧಿಸಿದ್ದಾರೆ. 20 ದಿನಗಳಿಂದ ಪೊಲೀಸರ ಜೊತೆ ಕಣ್ಣಾಮುಚ್ಚಾಲೆ ಆಗ್ತಾ ಇತ್ತು. ಸಿಕ್ಕಿರಲಿಲ್ಲ ಈ ಪ್ರಕರಣದ ಆರೋಪಿ. ಇದೀಗ ಚಿರಾಗ್ನನ್ನ ಬಂಧಿಸಿದ್ದಾರೆ ಪೊಲೀಸರು. 20 ದಿನಗಳಿಂದ ಈತನಿಗಾಗಿ ಹುಡುಕ್ತಾ ಇದ್ರು. ತನಿಖೆ ನಡೀತಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಪ್ರಿಯತಮನ ಕಿರುಕುಳಕ್ಕೆ ಯುವತಿ ಮೃತಪಟ್ಟಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಯುವತಿ ಮೃತಪಟ್ಟಿದ್ರು. ಈ ಪ್ರಕರಣದಲ್ಲಿ ಜೆಡಿಎಸ್ ಮುಖಂಡೆ ಚೈತ್ರಾ ಕೊಠಾರ್ಕರ್ ಪುತ್ರ ಅರೆಸ್ಟ್ ಆಗಿದೆ. ಕಾರವಾರದ ಜೆಡಿಎಸ್ ಮುಖಂಡೆ ಇವರು ಚೈತ್ರಾ ಕೊಠಾರ್ಕರ್ ಅವರ ಪುತ್ರನ ಕಿರುಕುಳಕ್ಕೆ ಪ್ರೇಯಸಿ ಆತ್ಮಹತ್ಯೆ ಪ್ರಕರಣದ ಆರೋಪ ಕೇಳಿ ಬಂದಿತ್ತು. ಕೊನೆಗೂ ಕೂಡ ಇದೀಗ ಚೈತ್ರ ಮಗ ಚಿರಾಗ್ನನ್ನ ಕಾರವಾರದ ಪೊಲೀಸರು ಬಂಧಿಸಿದ್ದಾರೆ. ಚೆನ್ನೈನಲ್ಲಿ ತಮ್ಮ ಸಂಬಂಧಿಕರ ಮನೆಯಲ್ಲಿ ಈ ಚಿರಾಗಿದ್ದ. ರಿಷಲ್ ಎನ್ನುವ ಯುವತಿಯನ್ನ ಈ ಚಿರಾಗ್ ಪ್ರೀತಿ ಮಾಡ್ತಾ ಇದ್ದ. ರಿಷಲ್ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಮಗಳ ಆತ್ಮಹತ್ಯೆಗೆ ಚಿರಾಗ್ನೇ ಕಾರಣ ಅಂತ ಪಾಲಕರು ಆರೋಪ ಮಾಡಿದ್ರು. ದೂರನ್ನು ಕೂಡ ಕೊಟ್ಟಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದ್ರಾದಲ್ಲಿ ನಡೆದಿರುವಂತಹ ಘಟನೆ ಇದು. ಜನವರಿ 9ನೇ ತಾರೀಕಿಗೆ ಕಾರವಾರದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ರಿಷಲ್ ಡಿಸೋಜಾ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿರಾಗ್ನನ್ನ ಬಂಧಿಸಿದ್ದಾರೆ ಪೊಲೀಸರು ಚೆನ್ನೈನಲ್ಲಿ.